ಸರ್, ಈಗ ದೆಹಲಿ ಬಂದಿದ್ದೀರಿ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಿದ್ದೀರಿ. ನೋಡಪ್ಪ, ಈಗ ಬಂದು ಒಂದು ಅರ್ಧ ಗಂಟೆ ಆಯಿತು. ಒಂದೆರಡು ನಿಮಿಷ ನಂದೇನೋ ಪ್ರಪೋಸಲ್ ಕಳಿಸೋದಿತ್ತು ನಮ್ಮ MLC ಕ್ಯಾಂಡಿಡೇಟ್ಗಳ ವಿಚಾರ. ಅದಕ್ಕೆ ಪೇಪರ್ ರೆಡಿ ಮಾಡ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲಪ್ಪ, ಅವರು ಏನು ಭೇಟಿ ಮಾಡಿದಾರೋ ಏನು ಮಾತಾಡಿದಾರೋ ಗೊತ್ತಿಲ್ಲ. ಸ್ವಾಭಾವಿಕ ಲೀಡ್ರು ಬಂದಾಗ CMನ ಭೇಟಿ ಮಾಡೋದು, CMಗೆ ಟೈಮ್ ಕೇಳಿದಾಗ ಕೊಡೋದು, ಇವೆಲ್ಲ ಪದ್ಧತಿ ಇರ್ತದೆ. ನಾನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತೀರಾ? ಸದ್ಯಕ್ಕಿನ್ನ ನಾನು, ಯಾಕೆಂದ್ರೆ ನಿನ್ನೆ ತಾನೇ ಈಗ ಬಂದಿದ್ದೀನಿ. ಅವರು ಸಂಡೇ ಭೇಟಿ ಮಾಡ್ತಾರೋ ಇಲ್ಲೋ ಇನ್ನು ನನಗೆ ಗೊತ್ತಿಲ್ಲ. ನನಗೆ ನಾನು ನೋಡ್ತೀನಿ. ನಾನು ಇನ್ನ ನಾಯಕತ್ವ ಬದಲಾವಣೆಯ ಸಂಪುಟ ಪುನರ್ರಚನೆ ಅನ್ನೋ ಪ್ರಶ್ನೆಗಳಿದ್ವು. ಈಗ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಆಗಲ್ಲ ಅನ್ನೋ ಒಂದು ಸಂದೇಶ ಕೊಟ್ಟಂತಾಗುತ್ತೆ. ನನಗೇನು ಗೊತ್ತಿಲ್ಲ. ನೀವೇನಾದ್ರು ಇದ್ರೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ. ಅದು ಬಿಟ್ಟು ಶಿಸ್ತಿನ ಸಿಪಾಯಿ ಡೈಲಾಗ್ ಏನಿಲ್ಲ. ಪಾರ್ಟಿ ಹೆಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವೆಲ್ಲ. ಅಷ್ಟೇ ನಮ್ಮ ಕೆಲಸ. ಈಗ ಸರ್, ಸೋಮವಾರ ಮತ್ತೆ ಬರ್ತಾರೆ, ಪ್ರಧಾನಿ ಅವ್ರನ್ನ ಭೇಟಿ ಆಗ್ತಾರೆ, ಹೈಕಮಾಂಡ್ ಅನ್ನು ಕೂಡ ಭೇಟಿ ಆಗ್ತಾರೆ CM ಅವರು. ಹಾಗ್ರಿ ಏನು ತಪ್ಪೇನ್ರಿ? ನೀವು ಯಾವ್ದೋ ಬೇರೆ ಪಾರ್ಟಿಯವ್ರ ಹತ್ರ ಮಾತಾಡ್ತಾ ಇದ್ರಲ್ಲ ನೀವು. ಈ ಎಸ್ ಎವ್ರಿ ರೈಟ್ ಟು ಮೀಟ್ ಎವ್ರಿ ಒನ್. ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡ್ಬೋದು, ಹೋಮ್ ಮಿನಿಸ್ಟ್ರು ಭೇಟಿ ಮಾಡ್ಬೋದು, ನಿಮ್ಮನ್ನು ಭೇಟಿ ಮಾಡ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿ, ಎಲ್ಲರೂ ಈಸ್ ಎ ರೈಟ್. ಪದೇ ಪದೇ ಭೇಟಿ ಆಗ್ತಿರುವಂತದ್ದು ಹೈಕಮಾಂಡ್ ನ. ಹಾಗಾಗಿ ಸಾಕಷ್ಟು ಕ್ಯಾಬಿನೆಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡೋ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ನಾನು ಏನು ಮಾತಾಡಲ್ಲ. ನನ್ನೇನಾದ್ರು ಕೇಳಿದ್ರೆ ನನಗೆ ಏನ್ ಬೇಕು ನಾನು ಹೇಳ್ತೀನಿ ಅಷ್ಟೇ. ಪಕ್ಷದ ಅಧ್ಯಕ್ಷರು ಸರ್, ತಾವು ಪಕ್ಷದಲ್ಲಿ ಕೆಲಸ ಮಾಡೋದು ಆಲ್ರೆಡಿ ಅದೆಲ್ಲ ನನ್ಗೆ ಗೊತ್ತು. ಅವ್ರು ನನ್ಗೆ ಏನ್ ಕೇಳ್ತಾರೆ ಏನ್ ಕೇಳಲ್ಲ ನನ್ಗೆ ಗೊತ್ತಿದೆ. ಅದು ನಾನು ಮೀಡಿಯಾ ಜೊತೆ ಮಾತಾಡೋದು. ಖರ್ಗೆ ಅವ್ರ ಜೊತೆ ಭೇಟಿ ಸರ್, ಈಗ ದೆಹಲಿ ಬಂದಿದ್ದೀರಿ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಿದ್ದೀರಿ. ನೋಡಪ್ಪ, ಈಗ ಬಂದು ಒಂದು ಅರ್ಧ ಗಂಟೆ ಆಯ್ತು. ಒಂದೆರಡು ನಿಮಿಷ ನಂದೇನೋ ಪ್ರಪೋಸಲ್ ಕಳಿಸೋದಿತ್ತು ನಮ್ಮ MLC ಕ್ಯಾಂಡಿಡೇಟ್ಗಳ ವಿಚಾರ. ಅದಕ್ಕೆ ಪೇಪರ್ ರೆಡಿ ಮಾಡ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲಪ್ಪ, ಅವರು ಏನು ಭೇಟಿ ಮಾಡಿದಾರೋ ಏನು ಮಾತಾಡಿದಾರೋ ಗೊತ್ತಿಲ್ಲ. ಸ್ವಾಭಾವಿಕ ಲೀಡ್ರು ಬಂದಾಗ CMನ ಭೇಟಿ ಮಾಡೋದು, CMಗೆ ಟೈಮ್ ಕೇಳಿದಾಗ ಕೊಡೋದು, ಇವೆಲ್ಲ ಪದ್ಧತಿ ಇರ್ತದೆ. ನಾನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತೀರಾ? ಸದ್ಯಕ್ಕಿನ್ನ ನಾನು, ಯಾಕೆಂದ್ರೆ ನಿನ್ನೆ ತಾನೇ ಈಗ ಬಂದಿದ್ದೀನಿ. ಅವರು ಸಂಡೇ ಭೇಟಿ ಮಾಡ್ತಾರೋ ಇಲ್ಲೋ ಇನ್ನು ನನಗೆ ಗೊತ್ತಿಲ್ಲ. ನನಗೆ ನಾನು ನೋಡ್ತೀನಿ. ನಾನು ಇನ್ನ ನಾಯಕತ್ವ ಬದಲಾವಣೆಯ ಸಂಪುಟ ಪುನರ್ರಚನೆ ಅನ್ನೋ ಪ್ರಶ್ನೆಗಳಿದ್ವು. ಈಗ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಆಗಲ್ಲ ಅನ್ನೋ ಒಂದು ಸಂದೇಶ ಕೊಟ್ಟಂತಾಗುತ್ತೆ. ನನಗೇನು ಗೊತ್ತಿಲ್ಲ. ನೀವೇನಾದ್ರು ಇದ್ರೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ. ಅದು ಬಿಟ್ಟು ಶಿಸ್ತಿನ ಸಿಪಾಯಿ ಡೈಲಾಗ್ ಏನಿಲ್ಲ. ಪಾರ್ಟಿ ಹೆಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವೆಲ್ಲ. ಅಷ್ಟೇ ನಮ್ಮ ಕೆಲಸ. ಈಗ ಸರ್, ಸೋಮವಾರ ಮತ್ತೆ ಬರ್ತಾರೆ, ಪ್ರಧಾನಿ ಅವ್ರನ್ನ ಭೇಟಿ ಆಗ್ತಾರೆ, ಹೈಕಮಾಂಡ್ ಅನ್ನು ಕೂಡ ಭೇಟಿ ಆಗ್ತಾರೆ CM ಅವರು. ಹಾಗ್ರಿ ಏನು ತಪ್ಪೇನ್ರಿ? ನೀವು ಯಾವ್ದೋ ಬೇರೆ ಪಾರ್ಟಿಯವ್ರ ಹತ್ರ ಮಾತಾಡ್ತಾ ಇದ್ರಲ್ಲ ನೀವು. ಈ ಎಸ್ ಎವ್ರಿ ರೈಟ್ ಟು ಮೀಟ್ ಎವ್ರಿ ಒನ್. ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡ್ಬೋದು, ಹೋಮ್ ಮಿನಿಸ್ಟ್ರು ಭೇಟಿ ಮಾಡ್ಬೋದು, ನಿಮ್ಮನ್ನು ಭೇಟಿ ಮಾಡ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿ, ಎಲ್ಲರೂ ಈಸ್ ಎ ರೈಟ್. ಪದೇ ಪದೇ ಭೇಟಿ ಆಗ್ತಿರುವಂತದ್ದು ಹೈಕಮಾಂಡ್ ನ. ಹಾಗಾಗಿ ಸಾಕಷ್ಟು ಕ್ಯಾಬಿನೆಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡೋ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ನಾನು ಏನು ಮಾತಾಡಲ್ಲ. ನನ್ನೇನಾದ್ರು ಕೇಳಿದ್ರೆ ನನಗೆ ಏನ್ ಬೇಕು ನಾನು ಹೇಳ್ತೀನಿ ಅಷ್ಟೇ. ಪಕ್ಷದ ಅಧ್ಯಕ್ಷರು ಸರ್, ತಾವು ಪಕ್ಷದಲ್ಲಿ ಕೆಲಸ ಮಾಡೋದು ಆಲ್ರೆಡಿ ಅದೆಲ್ಲ ನನ್ಗೆ ಗೊತ್ತು. ಅವ್ರು ನನ್ಗೆ ಏನ್ ಕೇಳ್ತಾರೆ ಏನ್ ಕೇಳಲ್ಲ ನನಗೆ ಗೊತ್ತಿದೆ. ಅದು ನಾನು ಮೀಡಿಯಾ ಜೊತೆ ಮಾತಾಡೋದು. ಖರ್ಗೆ ಅವ್ರ ಜೊತೆ ಭೇಟಿ